ನಮಸ್ಕಾರ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ. NSU ಮತ್ತು ಯೂತ್ ಕಾಂಗ್ರೆಸ್ ಕಡೆಯಿಂದ ಇಂದು ಈ ಒಂದು ಪತ್ರಿಕಾಗೋಷ್ಠಿ ಕರೆದಿರುವ ಉದ್ದೇಶ ಏನಂದರೆ, ನಮ್ಮ ಜನಪ್ರಿಯ ನಾಯಕರು ಮತ್ತು ಈ ಭಾಗದ ಬರದ ನಾಡಿನ ಭಗೀರಥರು ಮತ್ತು ಕೊಪ್ಪಳ ಜಿಲ್ಲೆಯ ಐಂದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಿವರಾಜ ಎಸ್ ತಂಗಡಿಗೆ ಅವರು ಮಾಡಿರುವ ಅಭಿವೃದ್ಧಿಗಳು ಯಾವ್ಯಾವೆಂದರೆ, ಅವರು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವರಾದ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಎಲ್ಲ ವರ್ಗದ ಸಮುದಾಯದವರಿಗೆ ಸಮುದಾಯ ಭವನವನ್ನು ನಿರ್ಮಿಸಿ ಮಾಡಿಕೊಟ್ಟಂಥ ಕೀರ್ತಿ ನಮ್ಮ ಶಿವರಾಜ ಎಸ್ ತಂಗಡಿಗೆ ಸಾಹೇಬರಿಗೆ ಸಲ್ಲುತ್ತೆ ಅಂತ ಹೇಳ್ಬೋದು. ಜೊತೆಗೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಯುವಕರನ್ನು ರಾಜಕೀಯವಾಗಿ ಮತ್ತು ಸರ್ಕಾರದಲ್ಲಿ ನಾಮನಿರ್ದೇಶಿತವಾಗಿ ಮಾಡಿರ್ತಕ್ಕಂಥ ಕೀರ್ತಿ ನಮ್ಮ ಶಿವರಾಜ ಎಸ್ ತಂಗಡಿಗೆ ಸಾಹೇಬರಿಗೆ ಸಲ್ಲುತ್ತೆ ಅಂತ ಹೇಳ್ಬೋದು. ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧೀಜಿಯವರ ಕಂಡಂಥ ಕನಸು ಯುವಕರನ್ನು ರಾಜಕೀಯ ತರಬೇಕಂತೇಳಿ ಅವರ ಕನಸನ್ನು ನನಸಾಗಲು ಮಾಡ್ತಕ್ಕಂಥ ಶ್ರಮ ಪಡ್ತಕ್ಕಂಥವ್ರು ಯಾರಾದ್ರಿದ್ರೆ ನಮ್ಮ ಶಿವರಾಜ ಎಸ್ ತಂಗಡಿಗೆ ಸಾಹೇಬರಿದ್ದಾರೆ. ಅತಿ ಹೆಚ್ಚು ಯುವಜನತೆಯನ್ನು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಅವರು ಸರ್ಕಾರದಿಂದ ಇರ್ಬೋದು ಮತ್ತು ರಾಜಕೀಯವಾಗಿ ಬೆಳೆಸ್ತಾ ಇದ್ದಾರೆ. ಆದ್ದರಿಂದ ನಾನು ನಮ್ಮ ಹೈಕಮಾಂಡ್ ಅವರ ವರಿಷ್ಠರನ್ನ ನಾನು ಕೇಳಿಕೊಳ್ಳುವುದಿಷ್ಟೇ, ನಮ್ಮ ಅಹಿಂದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಿವರಾಜ ಎಸ್ ತಂಗಡಿಗೆ ಅವರಿಗೆ ಕಲ್ಯಾಣ ಕರ್ನಾಟಕ ಭಾಗದ ಸಾಮಾಜಿಕ ನ್ಯಾಯ ಮತ್ತು ರಾಜಕೀಯ ಪ್ರಾತಿನಿಧ್ಯ ನಡುವೆ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂತೇಳಿ ನಾನು ನಮ್ಮ ಹೈಕಮಾಂಡ್ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧೀಜಿ ಅವರಿಗೆ, ಸೋನಿಯಾ ಗಾಂಧಿ ಮೇಡಮ್ ಅವರಿಗೆ, ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ, DK ಶಿವಕುಮಾರ್ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ಸುರ್ಜೇವಾಲಾ ಅವರಿಗೆ ಪ್ರತಿಯೊಬ್ಬರು ಕೂಡ ನಾನು ಈ ಮೂಲಕ ಕನಕಗಿರಿ NSU ಮತ್ತು ಕನಕಗಿರಿ ವಿಧಾನಸಭಾ ಯುವ ಕಾಂಗ್ರೆಸ್ ಹಾಗೂ ಕಾಟಗಿ ಬ್ಲಾಕ್ ಯುವ ಕಾಂಗ್ರೆಸ್ NSU ಜಿಲ್ಲಾಧ್ಯಕ್ಷರ ಪರವಾಗಿ ನಾನು ಈ ಮೂಲಕ ಒತ್ತಾಯ ಮಾಡುತ್ತೇನೆ.